ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಸೂಪರ್ ಆಗಿರುವಂಥ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸ್ಮಾಲ್ ರೌಂಡ್ ಬೀಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸಿಂಗಲ್ ಸ್ಟೆಪ್ಪಲ್ಲೇ ಒಂಥರ ಗ್ರ್ಯಾಂಡಾಗಿ ಕೂಡ ಕಾಣಿಸೋ ಅಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ನೀವು 400ಇಂದ 450ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ಗಳು ಏನೇನಂತ ನೋಡ್ಕೊಳ್ಳೋ ಬರೋಣ. ನೋಡಿ, ನಾನಿಲ್ಲಿ ಕತ್ರಿ ತೊಗೊಂಡಿದ್ದೀನಿ. ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ದೊಡ್ಡ ಕಣ್ಣಿನ ಸೂಜಿ, 2 ಕಲರ್ ಆರಳೆ ದಾರ, ಜರಿ ದಾರ, 2 ಕಲರ್ ಸಿಲ್ಕ್ ಥ್ರೆಡ್ಡು, ಸ್ಮಾಲ್ ರೌಂಡ್ ಬೀಡ್ ಮತ್ತು ಉದ್ದದ್ದು ಬೀಡ್ ತೊಗೊಂಡಿದ್ದೀನಿ. ಈ ಥರ ಡ್ರಮ್ ಬೀಡ್ಸ್ ಅಂತ ಹೇಳ್ಬೋದು. ಇಷ್ಟು ಮೆಟೀರಿಯಲ್ಸ್ನ ನಾನು ಯೂಸ್ ಮಾಡ್ತಾ ಇರೋವಂಥದ್ದು. ಈಗ ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಮೊದಲಿಗೆ ನೋಡಿ, ನಾನು ದಾರಾನ ಸೀರೆಗೆ ಗಂಟಾಕೊಳ್ತಾ ಇದ್ದೀನಿ. ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂದಕ್ಕೆ ಈ ರೀತಿ ದಾರಾನ ಇಟ್ಕೋಬೇಕು. ಆನಂತರ ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರಾನ ಪೂರ್ತಿಯಾಗಿ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಂಡ್ಬಿಟ್ಟು 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಸೊ ಈ ರೀತಿ ನೀವು ಕಟ್ಕೊಳ್ಳೋದ್ರಿಂದ ಕೊನೆಯಲ್ಲಿ ಕುಚ್ಚೊಳಗಡೆಗೆ ಈ ದಾರಾನ ಸೇರಿಸ್ಕೊಂಡು ಕಟ್ಕೊಬೋದು. ಗ್ಲೂ ಹಾಕಿ ಅಂಟಿಸ್ಬೇಕು ಅನ್ನೋದೇನೂ ಇರೋದಿಲ್ಲ. ಅದಾದಮೇಲೆ ನೋಡಿ, ಒಂದು ಲಾಕ್ನ ಮಾಡ್ಕೋಬೇಕು. ಸೇಮ್ ಜಾಗದಲ್ಲಿ ಲಾಕ್ ಮಾಡಿದ್ದಾದಮೇಲೆ 5 ಚೈನ್ಗಳನ್ನ ಹಾಕೋಬೇಕು. 5 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ಸೀರೆಗೆ ಕರೆಕ್ಟಾಗಿ ಅಲ್ಲಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ಗಳನ್ನ ಹಾಕಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಬಿಗಿನರ್ಸ್ಗಳಂದರೆ ಸ್ವಲ್ಪ ನೋಡಿ ಲಾಕ್ ಮಾಡಿ, ನೀಡಲ್ ಮುಂದೆ ಹೋಗಿಬಿಡುತ್ತೆ ಸಮ್ಟೈಮ್ಸು. ಸೊ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿದ್ರೆ ಬೆಟರ್. ಇವಾಗ ನಾವೇನು ಉದ್ದ ಬೀಡ್ ತೊಗೊಂಡಿದ್ದೀವಲ್ಲ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಿ ನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ ಮತ್ತೆ 5 ಚೈನ್ಗಳನ್ನ ಹಾಕಬೇಕು. 5 ಚೈನ್ ಗ್ಯಾಪ್, 5 ಚೈನ್ಗಳನ್ನ ಹಾಕಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಅಥವಾ 5 ಚೈನ್ ಗ್ಯಾಪ್ ಹಾಕುವಾಗೆಲ್ಲ ನೀವು 1 ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. ಆವಾಗ ಸೀರೆನಲ್ಲಿ ರಿಂಕಲ್ಸ್ ಬರೋದನ್ನು ನೀವು ಅವಾಯ್ಡ್ ಮಾಡ್ಬೋದು. ಬೇಸ್ ಲೈನು ತುಂಬಾ ಇಂಪಾರ್ಟೆಂಟು. ನೀವು ನೀಟಾಗಿ ರಿಂಕಲ್ಸ್ ಬರದಿರೋ ರೀತಿಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನೋಡಿ, 5 ಚೈನ್ ಗ್ಯಾಪ್ ಆದಮೇಲೆ ಅಗೈನ್ 3 ಚೈನ್ ಗ್ಯಾಪ್, 1 ಬೀಡ್, ಮತ್ತು 3 ಚೈನ್ ಗ್ಯಾಪ್, ಮತ್ತು 5 ಚೈನ್ ಗ್ಯಾಪ್. ಸೊ ಇದೇ ಪ್ರೋಸೆಸ್ಸು ಫಸ್ಟ್ ಸ್ಟೆಪ್ಪು ಪೂರ್ತಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದು 2 ಸ್ಟೆಪ್ಪಲ್ಲಿ ಡಿಸೈನ್ ಬರುತ್ತೆ. ಬಟ್ ಹಾರ್ಚ್ ಬಂದು ನಿಮಗೆ ಒಂದೇ ಸ್ಟೆಪ್ ಬರೋದು. ಬೇಸ್ ಲೈನ್ ನೀವು ಬೇಸ್ ಲೈನ್ನ ಕೂಡ ಸೇರಿಸ್ಕೊಂಡ್ರೆ 2 ಸ್ಟೆಪ್ ಅಂತ ಹೇಳ್ಬೋದು. ಬಟ್ ಹಾರ್ಚನ್ನ ಮಾತ್ರ ಅಂತ ಅಂದ್ಕೊಂಡ್ರೆ ಒಂದೇ ಸ್ಟೆಪ್ಪಲ್ಲಿ ಒಂಥರ ಬೀಡ್ಗಳನ್ನ ಆ್ಯಡ್ ಮಾಡಿಕೊಂಡು ಗ್ರ್ಯಾಂಡ್ ಲುಕ್ ಕೊಡೋ ಅಂಥದ್ದು. 5 ಚೈನ್ ಹಾಕಿ 1 ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡ್ಕೊಳ್ಳಿ. 5 ಚೈನ್ ಹಾಕಿದ ಹತ್ರ ಇಲ್ಲ, ಯಾಕೆಂದರೆ ನೀವು ರಿಂಕಲ್ಸ್ ಬರುತ್ತೆ ಅಂತ ತುಂಬ ಜನ ಕೇಳ್ತೀರಾ ಏನು ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ರಿಂಕಲ್ಸ್ ಬರ್ತಿರೋ ರೀತಿಯಲ್ಲಿ ನೀವು ಬೇಸ್ ಲೈನ್ನ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಈ ರೀತಿ 5 ಚೈನ್ ಗ್ಯಾಪ್, 3 ಚೈನ್ ಗ್ಯಾಪ್, ಬೀಡ್, ಮತ್ತು 3 ಚೈನ್ ಗ್ಯಾಪ್, 5 ಚೈನ್ ಗ್ಯಾಪ್, 3 ಚೈನ್ ಗ್ಯಾಪ್, ಬೀಡ್, 3 ಚೈನ್ ಗ್ಯಾಪ್, ಆಮೇಲೆ 5 ಚೈನ್ ಗ್ಯಾಪ್. ಸೊ ಇವಾಗ ನೋಡಿ, ಸ್ಯಾರಿ ಪೂರ್ತಿ ನಾನು ಈ ಫಸ್ಟ್ ಸ್ಟೆಪ್ಪು ಏನು ಬೇಸ್ ಲೈನ್ನ ಮಾಡ್ಕೊಂಡಾಗಿದ್ದೆ. ಒಂದು ಚೂರು ರಿಂಕಲ್ಸ್ ಬಂದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಸ್ಟಿಫ್ ಆಗಿ ನೀಟಾಗಿ ಬಂದಿದೆ ಅಲ್ಲ. ಸೊ ಈ ರೀತಿಯಲ್ಲಿ ನೀವು ಕೂಡ ಮಾಡ್ಕೋಬೇಕಾಗುತ್ತೆ. ಇವಾಗ ಸೆಕೆಂಡ್ ಸ್ಟೆಪ್ಪು, ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಮಲ್ಟಿ ಕಲರ್ ಥರ ಇತ್ತು, ಹಾಗಾಗಿ ನಾನು ಒಂದೇ ಸ್ಟೆಪ್ಪಲ್ಲಿ ಮಾಡ್ತಾ ಇರೋದು ಅಂದ್ಬಿಟ್ಟು ಥ್ರೆಡ್ ಕಲರ್ನ ಚೇಂಜ್ ಮಾಡಿಕೊಂಡೆ. ನೋಡಿ, ದಾರಾನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಇವಾಗ ಮೊದಲು ನಾವು ಏನು ಲಾಕ್ ಮಾಡಿದ್ವಿ, ಗಂಟು ಹಾಕ್ಕೊಂಡಿದ್ವಲ್ಲ ಅಲ್ಲೇ ಅದ್ರ ಪಕ್ಕ ಎಲ್ಲಾದರೂ ಲಾಕ್ ಮಾಡ್ಕೊಳ್ಳಿ. ಅದ್ರ ಮೇಲ್ಗಡೆ ಗಂಟು ಮೇಲ್ಗಡೆ ಬೇಕಾದರೂ ಲಾಕ್ ಮಾಡ್ಬೋದು, ಲಾಕ್ ಮೇಲೆ ಲಾಕು, ಅಥವಾ ಅದ್ರ ಪಕ್ಕದಲ್ಲಿ ಈ ರೀತಿ ನೋಡಿಕೊಂಡು ಗಂಟು ಹಾಕ್ಕೊಳ್ಳಿ. ಅದಾದಮೇಲೆ ಇವಾಗ ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡಿದ್ದೀವಲ್ಲ ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡಿಬಿಟ್ಟು 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಮಾಡಬೇಕು.
ಇವಾಗ ನಾವು ಆರ್ಚ್ ಮಾಡಬೇಕು, ಡೈರೆಕ್ಟ್ ಆರ್ಚ್. ತುಂಬ ಜನ ಆರ್ಚ್ ಮಾಡೋದಕ್ಕೂ ಕೂಡ ಒಂದು ಸ್ಟೆಪ್ನ ಎಣ್ಕೊಂಡ್ಬಿಡ್ತಾರೆ. ಬಟ್ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಬೀಡನ್ನ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮಾಡಿದಾಗ ಬೀಡ್ ಹಿಂದೆ ನೋಡಿ ಈ ರೀತಿ ಒಂದು ಥ್ರೆಡ್ ಲೈನ್ ಬಂದಿರುತ್ತೆ, ಅದಕ್ಕೇ ನಾವು ಆರ್ಚ್ ಮಾಡ್ಕೊಂಡ್ಬಿಡ್ಬೋದು. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಡಬಲ್ ಕ್ರೋಶೆಟ್ ಹಾಕಿದ್ಮೇಲೆ ಒಂದು ಸ್ಮಾಲ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಒಂದು ಡಬಲ್ ಕ್ರೋಶೆಟ್ಟು, ಮತ್ತು ಒಂದು ಬೀಡು, ಅಂದರೆ ಒಂದು ಕಂಬ ಒಂದು ಬೀಡು, ಒಂದು ಕಂಬ ಒಂದು ಬೀಡು, ಇದೇ ರೀತಿ ಮಾಡ್ಕೊಂಡು ಬರಬೇಕು ಆರ್ಚು ಫುಲ್ಲು. ಆರ್ಚು ನೀವು ಇಲ್ಲಿ ಉದ್ದ ಬೀಡು ಯೂಸ್ ಮಾಡಿರೋದ್ರಿಂದ ಒಂದು 11 ಬೀಡನ್ನ ಆ್ಯಡ್ ಮಾಡ್ತೀವಲ್ಲ ಮಧ್ಯದಲ್ಲಿ ಬೇರೆ. ಇಲ್ಲ ಅಂದರೆ ನೀವು ಬೇಕಾದ್ರೆ ಒಂದು 13, 14 ಬೀಡ್, ಇಲ್ಲ ಅಂದರೆ 15ವರೆಗೂ ಹಾಕ್ಕೋಬೋದಿತ್ತು. ಬಟ್ ಬೀಡನ್ನ ಆ್ಯಡ್ ಮಾಡೋದ್ರಿಂದ ನೀವು ಜಾಸ್ತಿ ಕಂಬಗಳನ್ನ ಮಾಡೋದಕ್ಕಾಗೋದಿಲ್ಲ. ರಿಂಕಲ್ಸ್ ಬಂದಿರ್ಬಿಡುತ್ತೆ, ಆರ್ಚು ಒಂಥರ ಸುತ್ಕೊಂಡಂಗೆ ಕಾಣಿಸುತ್ತೆ, ಫಿನಿಶಿಂಗ್ ಲುಕ್ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ 11 ಕಂಬಗಳನ್ನ ಹಾಕಿದ್ದೀನಿ. ಅಂದರೆ 10 ಬೀಡ್ಗಳು ಆ್ಯಡ್ ಮಾಡಬೇಕಾಗುತ್ತೆ. 10 ಬೀಡ್ಗಳನ್ನ ಹಾಕ್ಕೋಬೇಕು, ಅಲ್ಲಿಗೆ 11 ಕಂಬಗಳು ಬರುತ್ತೆ ನಿಮಗೆ. ನೀವು ಟ್ರಿಪಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು. ಆರ್ಚನ್ನ ಟ್ರಿಪಲ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು, ಡಬಲ್ ಕ್ರೋಶೆಟ್ ಆದರೂ ಮಾಡ್ಕೋಬೋದು. ನಿಮಗೆ ಹೇಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಅನ್ನೋದನ್ನು, ಅಥವಾ ಈಗ ತುಂಬ ಅರ್ಜೆಂಟ್ ಇರುತ್ತೆ, ಟೈಮ್ ಇರಲ್ಲ, ಡಬಲ್ ಕ್ರೋಶೆಟ್ ಹಾಕ್ಕೊಡ್ಬೇಕು ಕಸ್ಟಮರ್ಗೆ ಅಂದಾಗ ನೀವು ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಹೋಗ್ಬೋದು. ಟ್ರಿಪಲ್ ಕ್ರೋಶೆಟ್ ಅಂದಾಗ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಆಗುತ್ತೆ, ಅದಕ್ಕೋಸ್ಕರ ನೋಡಿಕೊಂಡು ನೀವು ಮಾಡ್ಕೋಬೋದು. ಮತ್ತು ನಾನಿಲ್ಲಿ 11 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ನೀವು ಪ್ರತಿಯೊಂದು ಆರ್ಚಲ್ಲೂ ಕೂಡ ಕೌಂಟ್ ಮಾಡಿಕೊಂಡು 11 ಕಂಬಗಳನ್ನೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಈಗ 11 ಕಂಬಗಳಾಗಿದೆ. ಕೊನೆಯಲ್ಲಿ ನೋಡಿ 3 ಚೈನ್ ಗ್ಯಾಪ್ ಇದೆಯಲ್ಲ, ಬೀಡ್ ಪಕ್ಕ 3 ಚೈನ್ ಗ್ಯಾಪು, ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. 3 ಚೈನ್ ಗ್ಯಾಪ್ ಆದಮೇಲೆ ಲಾಕ್ ಮಾಡಿದ್ದೀರಲ್ಲ, ಅದ್ರ ಮೇಲೆ ಲಾಕ್ ಮಾಡಿಕೊಂಡು 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಬೇಕು. ಸೊ ಇದೇ ರೀತಿ ನಾವು ಆರ್ಚ್ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಪ್ರತಿಯೊಂದು ಆರ್ಚಲ್ಲೂ ಅಷ್ಟೇ ನೀವು 10 ಬೀಡ್ಗಳನ್ನ ಆ್ಯಡ್ ಮಾಡಬೇಕು. ಅಂದರೆ 11 ಕಂಬಗಳು ಬರುತ್ತೆ. ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ಹೋಗಿ. ಎಲ್ಲ ಆರ್ಚ್ಗಳು ಒಂದೇ ಸಮ ಕಾಣಬೇಕಲ್ಲ, ಕೌಂಟ್ ಮಿಸ್ ಮಾಡ್ದಿರ ಕರೆಕ್ಟಾಗಿ ನೋಡಿ ಮಾಡ್ಕೋಬೇಕು. ನೋಡಿ ಈ ರೀತಿ ಆರ್ಚ್ ಬರುತ್ತೆ. ಸೊ ಇದೇ ರೀತಿ ಎಲ್ಲ ಆರ್ಚ್ಗಳನ್ನು ಎಣ್ಕೊಂಡು ಬರೋಣ. ಸೊ ಕೊನೆಯಲ್ಲಿ ನೋಡಿ ಇವಾಗ ಆರ್ಚ್ಗಳೆಲ್ಲ ಫೈನಲ್ ಲುಕ್ಕು ಈ ರೀತಿ ಕಾಣಿಸ್ತಾ ಇದೆ. ಸಿಂಗಲ್ ಸ್ಟೆಪ್ ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಆ ಬೀಡ್ಗಳನ್ನ ಆ್ಯಡ್ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ನಾನು ಗ್ರೀನ್ ಕಲರ್ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಇದರಲ್ಲಿ ನೋಡಿ ಬಾರ್ಡರಲ್ಲಿ ನೀವು ನೋಡ್ತಾ ಇರ್ಬೋದು, ಗ್ರೀನ್ ಕಲರ್ ಕಾಣಿಸ್ತಾ ಇದೆಯಲ್ವಾ. ಸ್ಯಾರಿ ಪೂರ್ತಿನಲ್ಲಿದೆ ಮೇಲೆ ಕೆಳಗೆ, ಹಾಗಾಗಿ ಗ್ರೀನ್ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ. 180 ಎಳೆ ದಾರ ತೊಗೊಂಡಿದ್ದೀನಿ. ಮತ್ತು ಮೀಡಿಯಮ್ ಲೆಂತು, ಮತ್ತು ನೀವು ಐರನ್ ಮಾಡ್ಕೊಂಡು ಕುಚ್ಚು ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸೊ ಈ ಡಿಸೈನ್ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.